ನಾನು ಇದು ಬಿಡುಗಡೆ ಆಗೋ ಮುಂಚೆನೇ ಒಂದು 3-4 ಸಲ ನೋಡಿದ್ದೀನಿ. ನಮೋ ವೆಂಕಟೇಶ ನನಗೆ ಭಾಳ ಇಷ್ಟ ಆಗಿದಂಥ ಕತೆ ಇದು. ಆಮೇಲೆ ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮತ್ತು ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡ್ಬೋದಂತಹ ಸಿನಿಮಾ ಇದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಮಾಷೆ ಅನ್ನೋದು ನಾವು ಯಾವ ಸಿನಿಮಾದಲ್ಲಿ ನೋಡ್ತಾ ಇಲ್ಲ. ಎಲ್ಲ ಹೊಡಿ ಬಡಿ ಕೊಲ್ಲು ಕ್ರೈಮು ಮತ್ತು ಅದು ಇಲ್ಲ ಅದು ಇಲ್ಲ ಡ್ರಗ್ಸ್ ಸಬ್ಜೆಕ್ಟು. ಇದು ಆ ಥರ ಅಲ್ವೇ ಅಲ್ಲ. ಇದು ಒಂದು ಒಳ್ಳೆ ಪ್ರೇಮ ಕತೆ, ಜೊತೆಗೆ ಫ್ರಮ್ ದ ಬಿಗಿನಿಂಗ್ ಕೊನೆವರೆಗೂ ನಗಿಸ್ತಾ 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 ಕೊನೆಯಲ್ಲಿ ನಮಗೆ ಕಣ್ಣಲ್ಲಿ ಇದು ಬರೆಸುವಂಥ ಒಂದು ಅತ್ಯುತ್ತಮವಾದ ಸಿನಿಮಾ. ಇಲ್ಲಿ ಏನಾಗಿದೆ ಅಂತಂದರೆ, ಇದು ಜನಕ್ಕೆ ಗೊತ್ತಿಲ್ಲ, ಜನಕ್ಕೆ ಇದು ತಲುಪಬೇಕು. ಜನಕ್ಕೆ ತಲುಪಬೇಕಾದ್ರೆ ನೋಡಿದವ್ರೆಲ್ಲರಿಗೂ ಹೇಳಬೇಕು ಬಂದು ನೋಡಿ ಅಂತ. ಇಲ್ಲಿ ಅಷ್ಟೊತ್ತಿಗಾಗಲೇ ಇಲ್ಲಿ ಏನಾಗಿದೆ, ನಮ್ಮ ಕನ್ನಡ ಚಿತ್ರರಂಗದ ದುರಂತ ರಾಶಿ ರಾಶಿ ಬೀಳ್ತಾ ಇದೆ ಸಿನಿಮಾಗಳು. ಪ್ರತಿ ವಾರ 10 ಸಿನಿಮಾ 11 ಸಿನಿಮಾ ಇದಾಗ್ತಾ ಇದೆ. ಒಂದು ಸಿನಿಮಾ ಇನ್ನೇನು ಉಸಿರಾಡ್ಬೋದು ಅನ್ನೋಷ್ಟರೊಳಗೆ ಇನ್ನೊಂದು 10 ಬೀಳುತ್ತೆ ಅದರ ಮೇಲೆ. ಸೊ ಹೀಗಾದಾಗ ಭಾಳ ಕಷ್ಟ. ಇದಕ್ಕೆ ಫಿಲಮ್ ಚೇಂಬರ್ನವರು ಏನಾದರೂ ಒಂದು ಉಪಾಯ ಮಾಡಬೇಕು. ನಮ್ಮ ಕನ್ನಡದ ಪ್ರೇಕ್ಷಕರು ಯಾರು ಅಂತಂದರೆ ಮಧ್ಯಮ ವರ್ಗದವರು, ಒಂದು ಆಟೋ ಡ್ರೈವರ್ಸು, ಆಮೇಲೆ ಹೋಟೆಲ್ ಕಾರ್ಮಿಕರು, ಆಮೇಲೆ ಗಾರ್ಮೆಂಟ್ ವರ್ಕರ್ಸು, ತರಕಾರಿ ಮಾರುವವರು, ಮಧ್ಯಮ ವರ್ಗದ ಜನ. ಅವರಿಗೆ PVR ಅಲ್ಲಿ ನೋಡೋಕ್ಕೆ ಆಗಲ್ಲ. ಅವ್ರಿಗೆ ಹೋದರೆ ಒಂದು ಸಲ ಒಳಗಡೆ ಹೋದರೆ ಒಂದು 1000 ರೂಪಾಯಿ ಖರ್ಚಾಗುತ್ತೆ. ಅವರ ಜೇಬಲ್ಲಿರೋದು ಇವತ್ತಿನ ದಿವಸದಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ. ಒಂದು ಸಿನಿಮಾ ನೋಡ್ಬೋದು, ಅದು 200 ರೂಪಾಯಿ 300 ರೂಪಾಯಿ ಒಳಗಡೆ ನೋಡ್ಬೋದು. ಅದು ಎಲ್ಲಿ ನೋಡ್ಬೋದು? ಸಿಂಗಲ್ ಥಿಯೇಟ್ರಲ್ಲಿ ನೋಡ್ಬೋದು. ಸಿಂಗಲ್ ಥಿಯೇಟ್ರಿಗೆ ಜಾಸ್ತಿ ಎನ್ಕರೇಜ್ ಮಾಡಬೇಕು, ಅದು ಹೊಡೆದಾಕೋದಲ್ಲ. ಇಲ್ಲಿ ಏನಾಗಿದೆ, ಸಿಂಗಲ್ ಥಿಯೇಟ್ರನ್ನ ಮೇಂಟೈನ್ ಮಾಡದೆ, ಬೇಕಂತೆ ಮೇಂಟೈನ್ ಮಾಡದೆ ಅದನ್ನು ಹೊಡೆಯೋದೇ ಒಂದು ಗುರಿ ಅಂತ ಇಟ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ. ನಾವು ನೋಡಿದ್ವಿ, ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರುವ ಥಿಯೇಟ್ರ್ಗಳು ಎಷ್ಟು ಚೆನ್ನಾಗಿವೆ. ಮಾನಸ ಥಿಯೇಟ್ರ್ ಇರ್ಬೋದು, ಗುಬ್ಲಾಳ, ಅಥವಾ ಕಾಮಾಖ್ಯ ಇರ್ಬೋದು, ಅಥವಾ ವೆಂಕಟೇಶ್ವರ ಇರ್ಬೋದು, ಎಷ್ಟು ಚೆನ್ನಾಗಿ ಅವರು ಸಿಂಗಲ್ ಥಿಯೇಟ್ರನ್ನ ಮಾಗಡಿ ರೋಡಲ್ಲಿರುವಂಥದ್ದು ವೀರೇಶ್ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿರುವಾಗ ಉಳಿದವ್ರಿಗೇನು? ಇವತ್ತು ಸಿಂಗಲ್ ಥಿಯೇಟ್ರು ಉಳಿಸ್ಬೇಕು. ನಾವು ಕನ್ನಡ ಪ್ರೇಕ್ಷಕರಿಗೆ, ಮಧ್ಯಮ ವರ್ಗದ ಪ್ರೇಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಗ ಇಂಥ ಸಿನಿಮಾ ಚೆನ್ನಾಗಿ ಓಡುತ್ತೆ. ಇಂಥ ಸಿನಿಮಾ ನಾವು ಬಾಯಿಂದ ಬಾಯಿಗೆ ಹೇಳಿ ಎಲ್ಲರನ್ನೂ ನೋಡೋ ಥರ ಮಾಡಬೇಕು. ನಾನಂತೂ ಅನೇಕರಿಗೆ ಹೇಳ್ತೀನಿ, ನಮ್ಮ ವೆಂಕಟೇಶ ದಯವಿಟ್ಟು ನೋಡಿ. ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ, ನಗಿಸುವಂಥ ಸಿನಿಮಾ. ನಿಮಗೆ ಉದ್ದಕ್ಕೂ ನಗು ಬರೆಸುತ್ತೆ ಈ ಸಿನಿಮಾ. ಅದು ಸಹಜ ಕಾಮಿಡಿ, ಕೃತಕ ಕಾಮಿಡಿ ಇಲ್ಲ ಈ ಸಿನಿಮಾದಲ್ಲಿ. ಸಹಜ ಕಾಮಿಡಿ, ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ. ಎಲ್ಲ ಒಳ್ಳೆಯ ಸಂಭಾಷಣೆ ಅಂತೂ ವಿಜಯ್ ಭಾರದ್ವಾಜ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಭಾಳ ಆಮೇಲೆ ಎಲ್ಲರೂ ಸಹಜವಾಗಿ ಅಭಿನಯಿಸಿದ್ದಾರೆ. ನ್ಯಾಚುರಲ್ ಆ್ಯಕ್ಟಿಂಗ್ ಏನು ಅಂತ ನೋಡಬೇಕಾದ್ರೆ ಈ ಸಿನಿಮಾ ನೋಡಬೇಕು, ನಮ್ಮ ವೆಂಕಟೇಶ ನೋಡಬೇಕು. ಹಾಗಾಗಿ ನಾನು ಎಲ್ಲರಲ್ಲಿ ಕೇಳೋದಿಷ್ಟೇ, ನಮ್ಮ ವೆಂಕಟೇಶ ನೋಡಿ, ನೀವೆಲ್ಲ ನೋಡಿ ಈ ಸಿನಿಮಾವನ್ನು ಮತ್ತೊಂದಷ್ಟು ದಿನ ಹೋಗೋ ಥರ, ಅಟ್ಲೀಸ್ಟ್ 50 ದಿವಸ ಆದರೂ ಹೋಗೋ ಥರ ಮಾಡಿ ಉಳಿಸಿ. ಅದು ನಿಮ್ಮ ಕೈಯಲ್ಲಿದೆ. ನೀವೆಲ್ಲ ಒಂದು ಸಲ ನೋಡಿದ ಮೇಲೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಸ್ನೇಹಿತರನ್ನ ಈ ಥಿಯೇಟ್ರಿಗೆ ಕಳಿಸಿ ಅಂತ ನನ್ನ ಸವಿನಯ ಪ್ರಾರ್ಥನೆ. ನಮ್ಮ ವೆಂಕಟೇಶ ಗೆಲ್ಲಿ. ನಮಸ್ಕಾರ. ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ವೆಂಕಟೇಶ ಅಂತ ಒಂದು ಸೋಷಿಯಲ್ ಸಬ್ಜೆಕ್ಟು ತೆರೆ ಮೇಲೆ ಬಂತು. ಕೋಣನಕುಂಟೆ ಫಾಲ್ಕನ್ ಸಿಟಿ ಮಾಲ್ನಲ್ಲಿ ಹಾಕಿದ್ವಿ. ತುಂಬ ಫುಲ್ ಸ್ಕ್ರೀನ್, ಫುಲ್ ಥಿಯೇಟರ್ನಲ್ಲಿ 7 ಶೋಗಳನ್ನ ಮಾಡಿಬಿಟ್ಟು ಅಲ್ಲಿ ನಮಗೆ ಸ್ಕ್ರೀನ್ ಸಿಗದೆ ಅಲ್ಲಿಂದ YGRಗೆ ಬಂದ್ವಿ. ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಥಿಯೇಟ್ರ್ಗಳು ಸಿಕ್ಕಲ್ಲ, ಜೊತೆಗೆ ಜನಗಳು ಬರಲ್ಲ. ಯಾವ ಥರ ಸಿನಿಮಾಗಳನ್ನ ಕೊಡಬೇಕು ನಮ್ಗೆ ಅರ್ಥ ಆಗ್ತಿಲ್ಲ. ಜನರ ನಾಡಿ ಹೇಗೆ ಅನ್ನೋದು ನಮಗೆ ತುಂಬ ಅರ್ಥ ಆಗದಂಥ ವಿಷಯ. ಇನ್ನೊಂದು ಮಾತು ಅಂದರೆ, ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಕನ್ನಡದ ಜನತೆ ನೀವು ಮನೆ ಬಿಟ್ಟು ಥಿಯೇಟ್ರಿಗೆ ಖಂಡಿತವಾಗಿ ಬರಬೇಕು. ನೀವು ಬರುವವರೆಗೆ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಬೇಡಿಕೆ ಕೋರಿಕೆ ಏನು ಅಂದರೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಮ್ಮನ್ನು ಹರಿಸಿ ಪ್ರೊಡ್ಯೂಸರ್ಸ್ಗಳು ಉಳಿಯುವಂತೆ ಮಾಡಿ, ಅವರು ಹೆಚ್ಚೆಚ್ಚು ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ಅವಕಾಶ ಆಗೋ ಹಾಗೆ ಮಾಡಿ. ನಿರ್ದೇಶಕರು ಹೆಚ್ಚಿಗೆ ಬರಬೇಕು, ಕಲಾವಿದರು ಖ್ಯಾತ ಕಲಾವಿದರುಗಳಾಗಬೇಕು. ಒಳ್ಳೆ ಸಂಗೀತ, ಒಳ್ಳೆ ಸಿನಿಮಾ ನಿಮ್ಮ ಮಳ್ಳಲ್ಲಿ ಇಟ್ಟಿದ್ದೀವಿ, ಅದನ್ನು ಗೆಲ್ಲಿಸೋದು, ಮನೆಯಿಂದ ಥಿಯೇಟ್ರ್ವರೆಗೆ ಬಂದು ಸಿನಿಮಾ ನೋಡಿ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಆಶೀರ್ವದಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಥ್ಯಾಂಕ್ ಯು. ತುಂಬ ನೋವಿನಿಂದ ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ಪುನಃ
ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ. ಇಲ್ಲದೇ ಇದ್ದರೆ ಪ್ರೊಡ್ಯೂಸರ್ ಉಳಿಯೋದು ಕಷ್ಟ, ಕನ್ನಡತನ ಉಳಿಯೋದು ಕಷ್ಟ, ಕನ್ನಡ ಉಳಿಯೋದು ಕಷ್ಟ. ಹಾಗಾಗಿ ಪ್ರತಿಯೊಬ್ಬರು ದಯವಿಟ್ಟು ನಮಗಿನ್ನೂ 2 ದಿನ ಇಲ್ಲಿದೆ, ಆಮೇಲೆ ಇದು ಸಕ್ಸಸ್ ಆದಮೇಲೆ ಮತ್ತೆ ಪುನಃ ಬೇರೆ ಬೇರೆ ಥಿಯೇಟ್ರಿಗೆ ಹಾಕೋ ಯೋಚನೆಗಳಿವೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ರಿಯಾಕ್ಷನ್ಸ್ ತುಂಬ ಚೆನ್ನಾಗಿದೆ ಜನರಿಂದ. ಬಟ್ ಏನಂದರೆ ಬೇಜಾರಿಂದ ಹೇಳಬೇಕಾದ ವಿಷಯ ಏನಂದರೆ, ಇವತ್ತು ತುಂಬಿರೋಂಥ ಆಡಿಯನ್ಸ್ನಲ್ಲಿ ಅರ್ಧ ಅಷ್ಟೇ ಆರ್ಗ್ಯಾನಿಕ್ಕು. ಒಂದಷ್ಟು ಜನ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದಿರೋರು ಕೂಡ ನಮಗೆ ಗೊತ್ತಿರೋರೇ ಆಗಿದ್ದಾರೆ. ಇನ್ನೊಂದಷ್ಟು ಜನಕ್ಕೆ ನಾವು ಬರೀ 100 ರೂಪಾಯಿ ಟಿಕೆಟ್ ಅಂತ ಇಟ್ಬಿಟ್ಟು ನಾವು ಕರ್ಸ್ಕೊಂಡಿದ್ದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಇನ್ನು ಕೆಲವರು 100 ರೂಪಾಯಿ ಟಿಕೆಟು ಕೊಡೋಕ್ಕೆ ರೆಡಿ ಇಲ್ಲ, ಫ್ರೀ ಇದ್ದರೆ ಮಾತ್ರ ಬರ್ತೀವಿ ಅಂತ ಹೇಳಿರೋವಂಥವ್ರು ಇದ್ದಾರೆ. ಹಾಗಾಗಿ ಇದು ಏನಾಗಿದೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿದೆ. ಇವತ್ತು ಜನ ಸೇರಿದ್ದಾರೆ ನಿಜ, ರಿಯಾಕ್ಷನ್ಸ್ ಬರ್ತಿದೆ ನಿಜ. ಆದರೆ ಬೇಜಾರಾಗ್ತಿರೋದೇನೆಂದರೆ, ಎಲ್ರಿಗೂ ಫಿಲಮ್ ತಲುಪ್ತಾ ಇದೆ, ಫಿಲಮ್ ಇಷ್ಟ ಆಗ್ತಿದೆ, ಆದರೆ ಜನ ಯಾಕೋ ಥಿಯೇಟ್ರಿಗೆ ಬರೋ ಮನ್ಸು ಮಾಡ್ತಾ ಇಲ್ಲ. ಹಾಗಾಗಿ 2ನೇ ವಾರಕ್ಕೆ ತುಂಬ ಕಷ್ಟಪಟ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಇನ್ನು ಮುಂದಕ್ಕೆ ನಮಗೆ ಉಳ್ಕೊಳಕ್ಕೆ ಆಗ್ತಾಯಿಲ್ಲ ಸ್ಕ್ರೀನ್ನಲ್ಲಿ. ನಮಗೆ ಕೊನೆ 2 ದಿನಗಳು ಮಾತ್ರ ಉಳ್ಕೊಂಡಿದೆ, ಇವತ್ತು ಮುಗಿದೋಯ್ತು. ಈ 2 ದಿನದಲ್ಲಿ ಏನಾದರೂ ಜನಗಳು ಸ್ಪಂದಿಸಿ ಥಿಯೇಟರ್ಸ್ಗೆ ಬರೋ ಕೆಲಸ ಮಾಡ್ತು ಅಂತಂದರೆ, ಒಂದು ಧೈರ್ಯ ಮಾಡಿ ಮತ್ತೆ ಅದೇ ಜನರ ಮೇಲೆ ನಂಬಿಕೆ ಇಟ್ಟು ನಾವು ಮುಂದಿನ ವಾರಕ್ಕೂ ಒಂದು ರಿಸ್ಕ್ ತೊಗೊಂಡು ಥಿಯೇಟ್ರಿಗೆ ಬರೋಣ ಅಂತ ಇದ್ದೀವಿ. ಇನ್ನು ಎಲ್ಲ ಜನರ ಕೈಯಲ್ಲೇ ಇದೆ ಸರ್, ನಮ್ಮ ಕೈಯಲ್ಲಿ ಇಲ್ಲ. ಸರ್, ನನ್ನ ಅನಿಸಿಕೆ ಪ್ರಕಾರ ಏನಾಗ್ತಾ ಇದೆ ಅಂದರೆ, ತುಂಬ ಫಿಲಮ್ಸ್ಗಳು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಜನರಿಗೆ ಎಷ್ಟು ಸಿನಿಮಾಗಳು ತಲುಪ್ತಿಲ್ವೋ ಅದು ಗೊತ್ತಾಗಲ್ಲ ಒಂದು. ಆ್ಯಂಡ್ ಅನದರ್ ಥಿಂಗ್ ಏನಂತಂದರೆ, ಸಿನಿಮಾಗಳ ಬಗ್ಗೆ ತುಂಬ ರಾಂಗ್ ಪ್ರಮೋಷನ್ಸ್ ಆಗ್ತಾ ಇರೋದ್ರಿಂದ ನಾನೇ ಕಿವಿಯಾರ ಕೇಳಿದ್ದೇನೆಂದರೆ, ನನ್ನ ಸಿನಿಮಾ ನಾನು ಪ್ರಮೋಟ್ ಮಾಡ್ಕೋಬೇಕಾದ್ರೆ ನಾನು ಕೂಡ ಒಬ್ಬ ಫೇಕ್ ಪರ್ಸನಾಲಿಟಿ ಥರನೇ ಅವ್ರುಗಳಿಗೆ ಕಾಣಿಸ್ತಾ ಇದ್ದೀನಿ. ಹಾಗಾಗಿ ಆ್ಯಸ್ ಎ ಇಂಡಸ್ಟ್ರಿ ನಾವು ತುಂಬ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ರೂ ಸಹ ಬೆರಳೆಣಿಕೆ ಅಷ್ಟೇ ಸಿನಿಮಾಗಳು ಎಂಟರ್ಟೈನ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿರೋ ಕಾರಣ, ತುಂಬ ಸಿನಿಮಾಗಳು ಎಂಟರ್ಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿರೋ ಕಾರಣ, ಈಗ ನಾನು ಕೂಡ ಒಳ್ಳೆ ಫಿಲಮ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಅವ್ನ ಸಿನಿಮಾ ಬಗ್ಗೆ ಅವ್ನು ಹೇಳ್ಕೊಳ್ತಾ ಇದ್ದಾನೆ ಅಷ್ಟೇ. ಬಟ್ ಆ ಸಿನಿಮಾ ಚೆನ್ನಾಗಿದೆ ಅಂತ ಏನು ಗ್ಯಾರಂಟಿ ಅನ್ನೋದು ಬರ್ತಾರೋ ಕ್ವಶನ್ನು. ಹಾಗಾಗಿ ನನಗೆ ನನ್ನ ಸಿನಿಮಾನ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಮಾಡಿದ್ದೇನಂತಂದರೆ, ನಮ್ಮ ಸಿನಿಮಾಗೆ ಆ್ಯಕ್ಚುಲಿ ನೋಡಿ, ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅಷ್ಟೊಂದು ನಮ್ಮ ಹತ್ರ ಬಡ್ಜೆಟು ಇರಲಿಲ್ಲ, ನಾವು ಅಷ್ಟೊಂದು ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ. ನಾವು ನಂಬಿದ್ದು ನಮ್ಮ ಸಿನಿಮಾ ಚೆನ್ನಾಗಿದೆ, ಜನರ ರಿಯಾಕ್ಷನನ್ನೇ ಜನರಿಗೆ ತಲುಪಿಸೋಣ, ನಮ್ಮ ಮಾತನ್ನು ನಂಬೋದೇ ಬೇಡ ಅವರು. ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಂತ ಇದೆ ನಮ್ಮದು. ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ಸಿನಿಮಾದ ಟ್ರೈಲರು, ಸಾಂಗ್ಸು, ಬೈಟ್ಸ್ಗಳು ಎಲ್ಲವೂ ಸಿಗುತ್ತೆ. ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿ ಬನ್ನಿ ಅಂತ ನಾನು ತುಂಬ ದಿವಸದಿಂದ ಕೇಳ್ತಾನೆ ಬಂದಿದ್ದೀನಿ ಜನಕ್ಕೆ. ಈಗ ಥಿಯೇಟ್ರಿಗೆ ಬಂದು ಜನನೂ ಅವ್ರ ರಿಯಾಕ್ಷನನ್ನು ನಾವು ಕ್ಯಾಪ್ಚರ್ ಮಾಡಿ ಅದನ್ನು ಜನರಿಗೆ ತಲುಪಿಸ್ತಿದ್ದೀವಿ. ಯಾಕೆಂದರೆ ನಾನು ಯಾರಿಗೂ ಕೀ ಕೊಟ್ಬಿಟ್ಟು ನಗ್ಸೋಕ್ಕಾಗಲ್ಲ, ಯಾರಿಗೂ ನೋವು ಕೊಟ್ಬಿಟ್ಟು ಪಿಂಚುಚ್ಬಿಟ್ಟು ಅಳ್ಸೋಕ್ಕಾಗಲ್ಲ. ನನ್ನ ಸಿನಿಮಾಗೆ ಬಂದಿರೋ ಜನಗಳು ಕಣ್ಣಾರೆ ಹತ್ತಿದ್ದಾರೆ, ಮನಸಾರೆ ನಕ್ಕಿದ್ದಾರೆ, ತುಂಬ ಸಂತೋಷದಿಂದ ತೃಪ್ತಿಯಿಂದ ಸಿನಿಮಾದಿಂದ ಎದ್ದೋಗಿದ್ದಾರೆ. ನೋಡಿರೋರು ರಿಪೀಟೆಡಾಗಿ 15 ಜನ, 20 ಜನ ಮಾರನೇ ದಿವಸನೇ ಬಂದಿರೋದು ಉಂಟು. ಬಟ್ ಅದೆಲ್ಲ ಅಲ್ಲಲ್ಲೇ ಇದೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್ಕಲ್ಲು. ಹಾಗಾಗಿ ಈ ಸಿನಿಮಾನ ಉಳಿಸ್ಕೊಳಕ್ಕಾಗ್ತಿಲ್ವಲ್ಲ, ಇಷ್ಟೊಳ್ಳೆ ರಿಯಾಕ್ಷನ್ಸ್ ಬಂದೂ ಅಂತ ಹೇಳಿ ತುಂಬ ಕಷ್ಟ ಆಗ್ತಿದೆ ನನಗೂ ಇದನ್ನು ಒಪ್ಕೊಳ್ಳೋಕ್ಕೆ. ಬಟ್ ಸ್ಟಿಲ್ ಇದೇ ಜನ ಇಷ್ಟು ಥರ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನ ಆದರೂ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮುಂದಿನ ವಾರಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಸ್ಟಿಲ್ ಸ್ಕ್ರೀನ್ಸ್ಗಳು ಸಿಗೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇವತ್ತು ಮುಗಿದೋಗಿದೆ, ನಾಳೆ ನಾಡಿದ್ದು 2 ದಿನದಲ್ಲಿ ಎಷ್ಟರ ಮಟ್ಟಿಗೆ ಫೀಲಿಂಗ್ಸ್ಗಳಾಗತ್ತೆ ಅದ್ರ ಮೇಲೆ ನಾವು ಮುಂದಿನ ಸ್ಕ್ರೀನ್ನ ತಗೊಳ್ಳೋದಕ್ಕೆ ಅವಕಾಶ ಆಗ್ಬೋದು ಅಂತ ನಂಬಿದ್ದೀನಿ. ಇನ್ನೆಲ್ಲ ಕನ್ನಡ ಜನತೆಗೆ ಬಿಟ್ಟಿರೋದು ಸರ್. ಇವಾಗ ಎಲ್ಲರಿಗೂ ನಮಸ್ಕಾರ. ನಮ್ಮ ನಮೋ ವೆಂಕಟೇಶ ಚಿತ್ರ ಈಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಆದರೆ ಒಂದು ಬೇಸರದ ಸಂಗತಿ ಅಂದರೆ, ಬಂದವರೆಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರೂ ಜನ ಥಿಯೇಟ್ರ್ ಕಡೆಗೆ ಬರ್ತಾ ಇಲ್ಲ. 3 ವರ್ಷ ಕಷ್ಟಪಟ್ಟು ಅದು ಹೊಸ ತಂಡವನ್ನು, ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಧೈರ್ಯ ಮಾಡಿ ಒಂದು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ. ಎಲ್ಲರೂ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಯಾರೂ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ. ತುಂಬ ಫುಟ್ಫಾಲ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಜನ ಬಂದರೆ ಮಾತ್ರ ನಾವು ಉಳಿಯೋದು, ಮತ್ತು ಮುಂದಿನ ವಾರಗಳಿಗೂ ಕೂಡ ನಾವು ಮುಂದೆ ಥಿಯೇಟ್ರಿಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಬನ್ನಿ. ನಾವು ಯಾವುದೇ ಕಾರಣಕ್ಕೂ ಫೇಕ್ ಪ್ರಾಮಿಸ್ ಮಾಡ್ತಾ ಇಲ್ಲ, ಅಥವಾ ನಾವು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಜನರು ಬಂದು ನೋಡಿ ಅವರ ರಿಯಾಕ್ಷನ್ ಏನಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನೇ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅವರನ್ನು ನಂಬಿ ನೀವು ಬನ್ನಿ, ನಮ್ಮನ್ನು ನಂಬೇಡಿ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ನಮ್ಮ ಮಾತನ್ನು ನಂಬೇಡಿ, ಜನಗಳ ಮಾತನ್ನು, ಚಿತ್ರ ನೋಡಿರೋರ ಮಾತನ್ನು ನಂಬಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ. ಅವಾಗ ಮಾತ್ರ ನಮ್ಮಂಥ ಹೊಸ ನಿರ್ಮಾಪಕರು, ಹೊಸ ಪ್ರತಿಭೆಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗವನ್ನು ಉಳಿಸೋದು ಪ್ರೇಕ್ಷಕರ ಮೇಲೆ ಇದೆ, ಅವರ ಕೈಯಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ, ಬಂದು ಚಿತ್ರವನ್ನು ನೋಡಿ, ಚಿತ್ರಮಂದಿರದಲ್ಲೇ ನೋಡಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಆರೋಹಣ. ನಾನು ಈ ಚಲನಚಿತ್ರದ ಸಂಗೀತ ನಿರ್ದೇಶಕ.
ಸೊ ಇವತ್ತಿನ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಈ ವಾರದ ಪೂರ್ತಿ ಸ್ವಲ್ಪ ಕಡಿಮೆ ಜನ ಇದ್ದು ನೋಡಿ ತುಂಬ ಬೇಜಾರಾಗಿತ್ತು. ಇವತ್ತು ಸೆಲೆಬ್ರಿಟಿ ಶೋ ವಿ ಮನೋಹರ್ ಸರ್ ಬಂದಿದ್ದರು. ಅದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಸೆಲೆಬ್ರಿಟಿ ಅದನ್ನು ನೋಡೋಕ್ಕೆ ಅಂತ ಜನ ಬಂದಿದ್ದರು. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಎಲ್ಲರೂ ಬಂದವರೆಲ್ಲ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜಾಸ್ತಿ ಜನ ಬರೋದ್ರಿಂದ ನಮಗೆ ಹೆಚ್ಚು ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ಈ ಚಿತ್ರನ ಆದಷ್ಟು ಜಾಸ್ತಿ ಜನ ಬಂದು ನೋಡಿ ಸ್ಪ್ರೆಡ್ ಮಾಡಿ. ಜನ ಹೇಳ್ತಿರೋದನ್ನು ನಾನು ಹೇಳ್ತಾ ಇರೋದು. ಎಲ್ಲರೂ ಬಂದವರೆಲ್ಲ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ರಿವ್ಯೂಸ್ ಎಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದೆ. ನೋಡಿಕೊಂಡು ದಯವಿಟ್ಟು ಒಂದ್ಸರಿ ಬಂದು ಈ ಚಿತ್ರನ ನೋಡಿ. ಇನ್ನು 2 ದಿವಸ ಇದೆ, ಆದಷ್ಟು ಬೇಗ ಬಂದು ನೋಡ್ಬಿಡಿ. ಥ್ಯಾಂಕ್ ಯು. ಖುಷಿ ಆಗುತ್ತೆ. 2ನೇ ವಾರಕ್ಕೆ ಜನ ಬಂದು ಇಷ್ಟು ಪ್ರೀತಿ ಕೊಡ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಅದಕ್ಕೆ ನಿಜವಾದ ಕಾರಣಕರ್ತರು ನಮ್ಮ ಕಾ ಪಿಕ್ಚರ್ಸ್ ಅವರು ಹಾಗೂ ಡಿ ಪಿಕ್ಚರ್ಸ್ ಆ್ಯಂಡ್ ಫಸ್ಟ್ ಡೇ ಆ್ಯಂಡ್ ಫಸ್ಟ್ ಶೋ. ಥ್ಯಾಂಕ್ ಯು ಟು ಯು ಪೀಪಲ್. ಸೋಷಿಯಲ್ ಮೀಡಿಯಾದಲ್ಲಿ ನೀವುಗಳೇ ಜನರನ್ನ ತಲುಪಿಸಿರೋದು ನಮ್ಮನ್ನು. ಥ್ಯಾಂಕ್ ಯು ಸೋ ಮಚ್. ಅದೇ ನನಗೂ ಗೊತ್ತಾಗದೇ ಇರೋದು, ಆ ಪಾಸಿಟಿವ್ ರಿವ್ಯೂಯಿಂದನೇ ಇಷ್ಟು ಸಿನಿಮಾಗೆ ಬಂದಿದ್ದಾರೆ ಜನ. ಇನ್ನೂ ಹೆಚ್ಚಿನ ರೀತಿಲಿ ಜನ ಬಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮ್ಮ ಸಿನಿಮಾಗೆ ತುಂಬ ಒಳ್ಳೆಯದಾಗುತ್ತೆ. ನಾನು ಕೇಳ್ಕೊಳ್ಳೋದು ಇಷ್ಟೇ ಕಳಕಳಿಯಿಂದ, ನೀವು ಸಿನಿಮಾಗೆ ಒಂದು ಸಲ ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ. ಈಗ ದಸರಾ ಹಾಲಿಡೇಸ್ ಬೇರೆ ಶುರು ಆಗ್ತಾ ಇದೆ. ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ. ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ರಲ್ಲ, ಒಂದು ಫ್ಯಾಮಿಲಿ ಜೊತೆ ಕೂತು ಒಂದು ಒಳ್ಳೆ ಸಿನಿಮಾನ, ಏನೂ ಬಡದಾಟ ಇಲ್ಲದೆ ಬೈಗಳ ಇಲ್ಲದೆ ಎಲ್ಲರೂ ಖುಷಿಪಟ್ಟು ನೋಡೋವಂಥ ಸಿನಿಮಾ ಮಾಡಿದ್ದೀವಿ. ಹೆಚ್ಚಾಗಿ ನೀವೆಲ್ಲರೂ ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇರ್ತೀವಿ. ಒಳ್ಳೆ ನಗು ಇದೆ, ಹಾಡುಗಳಿದೆ. ನಿಮಗೂ ಹಾಡಂತೂ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ.